ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಚಿಕನ್ ಕಬಾಬ್ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಬನ್ನಿ, ಅದಕ್ಕೆ ಬೇಕಾದಂಥ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ತೋರಿಸ್ಕೊಡ್ತೇನೆ. ನೋಡಿ, ಇಲ್ಲಿ ನಾನು ಅರ್ಧ kg ಚಿಕನ್ನ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ನಾವು ಇದಕ್ಕೆ ಮೊದಲದಾಗಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನಂತರ 1 ಸ್ಪೂನಲ್ಲಿ ಮುಕ್ಕಾಲು ಭಾಗಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಳ್ಳೋಣ. 1 ಕಪ್ಪಲ್ಲಿ 1/4 ಕಪ್ಪಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳೋಣ. ಈಗ 1 ಮೊಟ್ಟೆ ಇದಕ್ಕೆ ಹಾಕ್ಕೊಳ್ಳೋಣ. ನಂತರ ನಾನು ತೇಜು ಚಿಕನ್ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು 1 ಪ್ಯಾಕೆಟ್ನ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. 1/2 kgಗೆ 1 ಪ್ಯಾಕೆಟ್ ಸಾಕು. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಇವಾಗೆಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಅದು ಆ ಪ್ಯಾಕೆಟ್ ಮೇಲೆ ಬಂದುಬಿಟ್ಟು ಖಾರದ ಪುಡಿ, ಉಪ್ಪು ಏನು ಹಾಕ್ಬಾರ್ದು ಅಂತ ಇರುತ್ತೆ. ಬಟ್ ನಾವು ಬರೀ ಆ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಉಪ್ಪು ಖಾರ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ. ಒಂದು 20 ಮಿನಿಟ್ ನಾವು ಇದನ್ನು ಮುಚ್ಚಿಡೋಣ. ನೋಡಿ, ಈ ರೀತಿಯಾಗಿ 20 ಮಿನಿಟ್ಸ್ ಆದಮೇಲೆ ಚೆನ್ನಾಗೆಲ್ಲ ಮಸಾಲೆ ಇಟ್ಕೊಂಡಿದೆ. ಇವಾಗ ನಾವು ಬಾಣಲೆ ಇಟ್ಟು ಅದಕ್ಕೆ ಆಯಿಲ್ ಹಾಕಿ, ಆಯಿಲ್ ಕಾದ ನಂತರ ನಾವು ಇದಕ್ಕೆ ನಾವು ಮುಚ್ಚಿಟ್ಟಿರುವಂಥ ಚಿಕನ್ ಕಬಾಬ್ನ ಹಾಕ್ಕೊಳ್ಳೋಣ. ನೋಡಿ, ಯಾವ ರೀತಿಯಾಗಿ ಕಲರಾಗಿ ಬಂದಿದೆ. ಇದನ್ನು ನಾವು ಸ್ಲಿಮ್ಮರಾಗಿ ಇಟ್ಕೊಂಡೆ ಬೇಯಿಸ್ಕೊಬೇಕು. ಆವಾಗಲೇ ಒಳಗಡೆ ಚಿಕನ್ ಚೆನ್ನಾಗಿ ಬೇಯುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಸ್ಲಿಮ್ಮಲ್ಲಿ ನಾವು ಇದನ್ನು ಬೇಯಿಸ್ಕೊಬೇಕು. ಸೊ ಎಲ್ಲರೂ ಬಂದುಬಿಟ್ಟು ಕರ್ಬೇವಿನ ಸೊಪ್ಪನ್ನ ಆಯಿಲಲ್ಲಿ ಹಾಕ್ತಾರೆ. ನಾನು ಯಾಕೆ ಚಿಕನಲ್ಲಿ ಹಾಕ್ತೆ ಅಂದರೆ, ನಾವು ಚಿಕನಲ್ಲೇ ಹಾಕಿ ಕಲಸಿಡೋದ್ರಿಂದ ಕರ್ಬೇವಿನ ಸೊಪ್ಪಿನ ಫ್ಲೇವರು ಚೆನ್ನಾಗಿ ಹಿಡಿಯುತ್ತೆ. ಚಿಕನಲ್ಲಿ ನಾವು 20 ನಿಮಿಷ ಏನು ಮುಚ್ಚಿಡ್ತೀವಲ್ಲ, ಅದರಲ್ಲೇ ಚೆನ್ನಾಗಿ ಕರಿಬೇವಿನ ಸೊಪ್ಪಿನ ಫ್ಲೇವರ್ ಹಿಡಿಯುತ್ತೆ. ಅದಕ್ಕೆ ನಾನು ಕಲಸುವಾಗಲೇ ಹಾಕಿಟ್ಬಿಡ್ತೀನಿ. ಎಣ್ಣೆಲೇ ಕರಿಬೇವಿನ ಸೊಪ್ಪು ಹಾಕೋಕ್ಕಿಂತ ಅದ್ರಲ್ಲಿ ಕಲಸಿಟ್ಟು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ 2 ಮಿನಿಟ್ಸ್ಗೆ ಒಂದು ಸರ್ತಿ ಈ ಥರ ನಾವು ಚಿಕನ್ನ ಕಲಿಸ್ಕೊಡ್ತಾ ಇರೋಣ. ಮತ್ತು ಬೇಯ್ತಾ ನಾವು ಏನು ಮಾಡಬೇಕು, ಅದನ್ನು ಮೇಲೆ ಕೆಳಗೆ ತೆಗೆದಾಕ್ತಾ ಇರಬೇಕು. ಈ ಕಡೆ ಬೆಂದಮೇಲೆ ಆ ಕಡೆ ಸೈಡಿಗೆ ಆ ರೀತಿಯಾಗಿ ತೆಗಿತಾ ಇರಬೇಕು. ನೋಡಿ, ಬೇಯ್ತಾ ಇದೆ ಚಿಕನು ಕಂಪ್ಲೀಟಾಗಿ. ಈ ವೈಟ್ ಕಲರ್ ಹೋಗ್ಬಿಟ್ಟು ಚಿಕನ್ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಚಿಕನ್ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಏನು ವೈಟಾಗಿ ಕಾಣಿಸ್ತಿದೆಯೋ ಆ ಥರ ಇರಬಾರ್ದು. ಕಂಪ್ಲೀಟಾಗಿ ಫ್ರೈ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಬೇಕು. ನಾವು ಹೊರಗಡೆ ತಂದು ತಿನ್ನೋಕ್ಕಿಂತ ಈ ರೀತಿಯಲ್ಲಿ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಗೆ ತುಂಬಾ ಹೆಲ್ತಿಯಾಗೂ ಇರುತ್ತೆ. ನಮ್ಮ ಮನೆ ಕೂಡ ಸೇವ್ ಆಗುತ್ತೆ. ಯಾಕಂದರೆ ಹೊರಗಡೆ ತುಂಬಾ ಕಮ್ಮಿಯಾಗಿ ಕೊಡ್ತಾರೆ. ನೋಡಿ, ಚಿಕನ್ ಕಬಾಬ್ ರೆಡಿ ಆಯಿತು. ನನ್ನ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.